ವೀಕ್ಷಕರೇ ನಮಸ್ತೆ. ಕಳೆದ ದಿನ 26/4/2024ರಂದು ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೂರಿನ ಕಾಚನಾಯಕನಹಳ್ಳಿ ಎಂಬ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಸವಿನಯ ಮಾತುಗಳನ್ನು ಮಾತಾಡಿದ್ದಾರೆ ಮತ್ತು ಇಲ್ಲಿರುವಂತಹ BJP ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಪ್ರತಿಯೊಬ್ಬರೂ ಚುನಾವಣೆ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲದೆ ಅಹಿತಕರ ಘಟನೆಗಳು ನಡೆದಂತೆ ನೋಡಿಕೊಂಡಿದ್ದಾರೆ. ಅವರ ನುಡಿಮುತ್ತುಗಳನ್ನು ಈಗ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಗ್ರಾಮಸ್ಥರ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಕೇಶವರೆಡ್ಡಿ ಅವರು ಇನ್ನೇನು ಒಂದೆರಡು ಸವಿನಯ ಮಾತುಗಳನ್ನು ಮಾತಾಡ್ತಾರೆ. ಮತ ಚಲಾಯಿಸುವ ವೇಳೆಯಲ್ಲಿ ಮತದಾರರಿಗೆ ಗಾಡಿ ನಿಲ್ಲಿಸಿ ಇವತ್ತು ಕರ್ನಾಟಕದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಅದರಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ DK ಸುರೇಶ್ ಅವರು 4ನೇ ಬಾರಿ ಆಯ್ಕೆ ಬಯಸಿ ಸ್ಪರ್ಧೆ ಮಾಡಿದ್ದಾರೆ. ಅವರು ಮಾಡಿರುವಂಥ ಕೆಲಸಗಳು, ಅವರ ಹೋರಾಟ ಏನು ನಮ್ಮ ದಕ್ಷಿಣ ಭಾರತದ GSTಯನ್ನು ಕೊಂಡೋಗಿ ನಾರ್ತ್ ಇಂಡಿಯನ್ಸ್ಗೆ ಏನು ಕೊಡ್ತಾ ಇದ್ದಾರೋ ಅದ್ರ ಬಗ್ಗೆ ನಮ್ಗೆ ಏನು ಅನ್ಯಾಯ ಆಗ್ತಾ ಇದೆ, ಆಮೇಲೆ ಜನಗಳ ಬಗ್ಗೆ ಇರುವ ಕಾಳಜಿ ಬಗ್ಗೆ ಅವರು ಇದನ್ನು ಹೋರಾಟವನ್ನು ಮಾಡಿ ಸಂಸತ್ನಲ್ಲಿ 15 ಜನ BJP ಸಂಸದರು ಕೂಡ ಯಾರು ಇಲ್ಲ. ಏಕೈಕ ಸಂಸದರನ್ನು ರೀತಿ ಅವರು ನಮ್ಮ ಕರ್ನಾಟಕ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಹೋರಾಟ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಕೆಲಸ ಮಾಡಿದ್ದಾರೆ. ಇನ್ನೇನು ಒಂದು 20-25 ಚುನಾವಣೆ ಇದೆ. ಹೀಗಾಗಿ ಲೋಕ ಚುನಾವಣೆಯಲ್ಲಿ 2 ಲಕ್ಷ ಮತಗಳ ಗೆಲ್ಲಿಸಿ 4-5 ಲಕ್ಷ ಮತಗಳಿಂದ ಜಯಿಸಿ 4ನೇ ಬಾರಿಗೆ ಆಯ್ಕೆ ಆಗ್ತಾರೆ. ಈ ಭಾಗದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದು ಏನು ಮೋದಿ ಸುಳ್ಳು ಭರವಸೆಗಳನ್ನ ಕೊಟ್ಟು 2 ಸಲ 10 ವರ್ಷ ಆಡಳಿತ ನಡೆಸಿದ್ದಾರೆ. ಏನು ನಮ್ಮ ದೇಶದಲ್ಲಿ 55 ವರ್ಷ ಆಡಳಿತ ನಡೆಸಿದಂಥ ಕಾಂಗ್ರೆಸ್ ಹಾಗೆ ಇತರ ಪ್ರಧಾನಮಂತ್ರಿಗಳು ನಡೆಸಿದಂಥ 65 ವರ್ಷ ಆಡಳಿತ ನಡೆಸಿದ್ದಾರೆ. ಅವ್ರು ಮಾಡಿದಂಥ ಸಾಲ 54 ಲಕ್ಷ ಕೋಟಿ.